ಯಾರು ಯಾರು ಯಾರನ್ನ ಕರೆದಿದ್ದು? ನಾನು. ಯಾರ ತಾಯಿ ನೀನು? ಆಚಾರ್ಯ, ನಿನ್ನನ್ನು ಅರಸಿ ಬಂದಿರುವೆ. ಆಶ್ರಯ ನೀಡುವೆಯಾ? ನನ್ನ ಆಶ್ರಯವನ್ನು ಏಕೆ ಅಪೇಕ್ಷಿಸುವೆ ತಾಯಿ? ನಾನು ಅಲಕ್ಷ್ಮಿ, ದಾರಿದ್ರ್ಯ ದೇವತೆ. ನಿನ್ನ ಬಳಿ ಕೆಲಕಾಲ ಇರಬೇಕಾದ ಸಂದರ್ಭ ಪ್ರಾಪ್ತವಾಗಿದೆ. ಅದಕ್ಕಾಗಿ ಆಶ್ರಯ ಕೇಳುತ್ತಿದ್ದೇನೆ. ಅಂತಹ ಸಂದರ್ಭ ಏನು ಅಂತ ತಿಳ್ಕೋಬಹುದೇ ತಾಯಿ? ಆಚಾರ್ಯ, ನಿನ್ನ ಹಿಂದಿನ ಜನ್ಮಗಳಲ್ಲಿ ಪರಮಾತ್ಮನ ಕೃಪೆಯಿಂದ ರಾಜವೈಭವದಿಂದ ಮೆರೆದೆ. ಆಗ ನಿನ್ನತ್ತ ಸುಳಿಯಲು ನಾನು ಸಮರ್ಥಳಾಗಿರಲಿಲ್ಲ. ಇನ್ನು ಕೆಲ ಕಾಲವಾದರೆ ಮತ್ತೆ ನೀನು ನ ಭೂತೋ ನ ಭವಿಷ್ಯತಿ ಎಂಬಂತೆ ವೈಭವದಿಂದ ಜೀವಿಸುವೆ. ಆಗಲೂ ನಾನು ನಿನ್ನ ಬಳಿಗೆ ಬರಲಾರೆ. ಸೃಷ್ಟಿಗೆ ಬಂದ ಪ್ರತಿ ಜೀವಿಯು ದೇವತೆಯಾಗಲಿ ಮಾನವನಾಗಲಿ ಪ್ರಾರಬ್ಧ ಕರ್ಮವನ್ನು ಅನುಭವಿಸಲೇಬೇಕು. ಆಗ ನನ್ನ ಪ್ರವೇಶ ಅನಿವಾರ್ಯ. ಶ್ರೀಹರಿಯ ಇಚ್ಛೆ ಅದೇ ಆಗಿದ್ದರೆ ಮೀರಲು ನಾನ್ಯಾರು ತಾಯಿ? ಅವಶ್ಯ ಮನೋಭೋಕ್ತವ್ಯಂ ಕೃತಂ ಕರ್ಮ ಶುಭಾಶುಭಂ. ನಿನ್ನಿಚ್ಛೆಯಂತೆಯೇ ಆಗಲಿ ತಾಯಿ. ನೀನು ತುಂಬಾ ಉದಾರಿ. ನನಗೆ ಆಶ್ರಯ ಕೊಡುವುದೆಂದರೆ ತಟ್ಟ ದಾರಿದ್ರ್ಯವನ್ನು ಆಹ್ವಾನಿಸಿದಂತೆಯೇ. ನೀನು ತುಂಬಾ ಬಡತನ ದುಃಖಗಳಿಗೆ ಎದೆಯೊಡ್ಡಬೇಕಾಗುತ್ತದೆ. ಮಾತು ಕೊಟ್ಟಾಯಿತು ತಾಯಿ. ಬಂದಿದ್ದನ್ನು ಹರಿಚಿತ್ತ ಎಂದು ಅನುಭವಿಸುವೆ. ಆದರೆ ಒಂದೇ ಒಂದು ವಿನಂತಿ ತಾಯಿ. ಹೇಳು ಆಚಾರ್ಯ. ಬರುವುದೇನೋ ಬಂದೆ, ಹೋಗುವುದು ಯಾವಾಗ ತಾಯಿ? ನನ್ನ ಮನೆಯಲ್ಲಿ ನೀನೆಷ್ಟು ಕಾಲ ಇರುವೆ? ನಿನ್ನ ಪತ್ನಿ ನಿನ್ನ ಪ್ರೀತಿಯ ಮುಂದೆ ಯಾವ ಕಷ್ಟವೂ ಲೆಕ್ಕಕ್ಕೇ ಇಲ್ಲ ಅನ್ನುತ್ತಾಳಲ್ಲವೇ? ಹೌದು, ಅದು ಆಕೆಯ ಶಕ್ತಿ. ಆ ಶಕ್ತಿ ಎಂದಿಗೆ ಕುಂದುತ್ತದೋ ನಿನ್ನ ಪತ್ನಿಯು ನಿನ್ನನ್ನು ಗುರು ಸನ್ನಿಧಿಗೆ ಹೊರಡಲು ಪ್ರೇರೇಪಿಸುತ್ತಾಳೋ ಆ ಮರುಕ್ಷಣವೇ ನಿನ್ನ ಮನೆಯನ್ನು ಬಿಟ್ಟು ಹೊರಡುತ್ತೇನೆ. ತಾಯಿ, ಇದು ಅವಳ ಮೇಲಿನ ಆಗ್ರಹವೋ ಅಥವಾ ನನ್ನ ಮೇಲಿನ ಅನಿವಾರ್ಯವೋ? ಕಬ್ಬಿಣವನ್ನು ಖಡ್ಗ ಮಾಡಲು ಬೆಂಕಿಯೂ ಬೇಕು, ಸುತ್ತಿಗೆಯೂ ಬೇಕು. ನಿನ್ನನ್ನು ಹದ ಮಾಡಲು ನೀನೆಷ್ಟು ಮುಖ್ಯವೋ ನಿನ್ನ ಹೆಂಡತಿಯೂ ಅಷ್ಟೇ ಮುಖ್ಯ. ಕಬ್ಬಿಣ ಹದ ಮಾಡುವಾಗ ಸುತ್ತಿಗೆಯೂ ಪೆಟ್ಟು ತಿನ್ನಲೇಬೇಕಲ್ಲವೇ? ಹರಿಚಿತ್ತ, ಗುರುವಿನ ಇಚ್ಛೆ ತಾಯಿ. ನಂಬಿಕೆಟ್ಟವರಿಲ್ಲವೋ ರಂಗಯ್ಯನ, ನಂಬಿಕೆಟ್ಟವರಿಲ್ಲವೋ ರಂಗಯ್ಯನ, ನಂಬಲಾರದೆ ಕೆಟ್ಟರೋ. ನಂಬಿಕೆಟ್ಟವರಿಲ್ಲವೋ ರಂಗಯ್ಯನ. ಶ್ರೀಹರಿ, ಇದೆಂಥ ಕನಸು? ಬೆಳಗಿನ ಜಾವದ ಕನಸು ನಿಜ ಆಗುತ್ತೆ ಅಂತಾರೆ. ಇದು ನಿಜ ಆಗುತ್ತಾ? ಈ ಒಂದೆರಡು ದಿವಸಗಳಿಂದ ಪದೇ ಪದೇ ನನ್ನ ಮನಸ್ಸಿಗೆ ಬರುತ್ತಿದ್ದ ದಾರಿತೀರದ ಮಾತುಗಳು ಈ ಕನಸಿನ ಮುನ್ಸೂಚನೆನಾ? ರಾತ್ರಿ ಮಲಗುವ ಮುನ್ನ ಸರಸ್ವತಿ ತಾನು ಬಹುಸುಖಿ ಅಂದಾಗ ಸುಖಸ್ಯಾನಂತರಂ ದುಃಖಂ, ದುಃಖಸ್ಯಾನಂತರಂ ಸುಖಂ ಅಂತ ಹೇಳಿದ್ದೆ. ಅದೇ ಮಾತು ಈಗ ಸತ್ಯವಾಗುತ್ತೇ? ಶ್ರೀಹರಿನೇ ನನ್ನ ನಾಲಿಗೆಯಿಂದ ಭವಿಷ್ಯ ನುಡಿಸಿದ್ನೇ ಇರಬಹುದು. ಇದು ನನ್ನ ಪರೀಕ್ಷಾ ಕಾಲ. ಈ ಅಗ್ನಿದಿವ್ಯದಲ್ಲಿ ನಾನು ಉತ್ತೀರ್ಣನಾಗಲೇಬೇಕು. ಶ್ರೀಹರಿ, ನಿನ್ನ ಚಿತ್ತದಂತೆ ಆಗಲಿ ಪ್ರಭು. ಪಾಪ ಸರಸ್ವತಿಗೆ ಈ ವಿಷಯ ತಿಳಿದ್ರೆ ಅಧೀರಳಾಗ್ಬಿಡ್ತಾಳೆ. ಅವಳಿಗೆ ಮಗುವಿನ ಜವಾಬ್ದಾರಿ ಇದೆ, ವಿದ್ಯಾಪೀಠದ ಮಕ್ಕಳ ಜವಾಬ್ದಾರಿ ಇದೆ. ಮುಂದೆ ಅನುಭವಕ್ಕೆ ಬಂದಾಗ ತಿಳ್ಕೊಂಡು ನಿಧಾನವಾಗಿ ಕಷ್ಟಗಳಿಗೆ ಹೊಂದಿಕೊಳ್ಳಿ. ಒಮ್ಮೆಗೆ ಕುಸಿದು ಹೋಗೋದು ಬೇಡ. ಹರಿಚಿತ್ತ ಅನುಭವಿಸಲೇಬೇಕು.
ಶ್ರೀಹರಿ, ಶ್ರೀಹರಿ, ಏನಿದು? ಏನಂದ್ರೆ? ಯಾಕೆ ಸರಸ್ವತಿ ಹಾಕೂಕೊಂಡೆ? ಏನಾಯ್ತು? ಇಲ್ಲಿ ನೋಡಿ, ಈಗ ತಾನೇ ರಂಗೋಲಿ ಹಾಕಿದ್ದೆ, ಎಲ್ಲ ಮಸಿ ಆಗಿದೆ. ತುಳಸಿ ಗಿಡ ಬಾಡ್ ಹೋಗಿದೆ. ಹಸಿರು ತೋರಣ ಕಪ್ಪಾಗಿದೆ. ಹಚ್ಚಿರೋ ದೀಪಗಳೆಲ್ಲ ಆರ್ ಹೋಗಿದೆ.